ರಾಮದುರ್ಗ ಪಟ್ಟಣದ ಆರಿಬೆಂಚಿ ಕಲ್ಯಾಣ ಮಂಟಪದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯ ಪೂರ್ವಭಾವಿ ಸಭೆ ಕಾಂಗ್ರೆಸ್ ಅಧ್ಯಕ್ಷ ರಾಯಪ್ಪ ಕತ್ತಿಯವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಅನಿಕೇತ ಪ್ರದೀಪ್ ಪಟ್ಟಣ್ ಅವರು, ನಾನು ಎಂಜಿನಿಯರ್ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕಾಗಿತ್ತು. ಯಾಕೆಂದರೆ ಸ್ವತಂತ್ರ ಸಿಗುವ ಪೂರ್ವದಿಂದಲೂ ಇಲ್ಲಿಯವರೆಗೂ ನಮ್ಮ ಮನೆತನ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ. ಇತ್ತೀಚೆಗೆ ನಮ್ಮ ದೊಡ್ಡಪ್ಪ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇರುವುದರಿಂದ ನಮ್ಮ ದೊಡ್ಡಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲೆಯ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಮಾರ್ಗದಲ್ಲಿ ಕರ್ನಾಟಕ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾಗಿ ರಾಹುಲ್ ಜಾರಕಿಹೊಳಿ, ಜಿಲ್ಲೆಯ ತಾಲೂಕಿನ ಅಭ್ಯರ್ಥಿಯಾಗಿ ನಿಂತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಮತ ಹಾಕಿ ಹಾಗೂ ನನಗೂ ಕೂಡ ಆಶೀರ್ವಾದ ಮಾಡಿ ಎಂದು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಯುವಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದು, ಸಭೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಆಗಮಿಸಿ ಮುಖಂಡರಿಗೆ ಹಾಗೂ ಯುವಕರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಆತ್ಮೀಯ ನಮಸ್ಕಾರನ ವೇದಿಕೆ ನಾವೆಲ್ಲರೂ ಇಲ್ಲಿ ಸೇರಿದಂಥ ಉದ್ದೇಶ ತಮ್ಮೆಲ್ಲರಿಗೂ ಈಗಾಗಲೇ ಬರ್ತದೆ. ಕಳೆದ 13 ದಿವಸಗಳಿಂದ ಅಂದರೆ 20 ಆಗಸ್ಟ್ನಿಂದ ಈ ಯೂತ್ ಕಾಂಗ್ರೆಸ್ ಒಂದು ಚುನಾವಣೆ ಪ್ರಕ್ರಿಯೆ ಇದೆ, ಅದು ಪ್ರಾರಂಭವಾಗಿದೆ. ಇನ್ನು 20 ಸೆಪ್ಟೆಂಬರ್ವರೆಗೂ ಅಂದರೆ ಇನ್ನೂ 17 ದಿವಸದ ಕಾಲ ಈ ಮತದಾನ ಪ್ರಕ್ರಿಯೆ ಮಾಡಲಿಕ್ಕೆ ನಮಗೊಂದು ಸಮಯಾವಕಾಶ ಇದೆ. ಈ 15 ದಿವಸವರೆಗೂ ಇನ್ನೂ ಹೆಚ್ಚಿನ ಮೆಂಬರ್ಶಿಪ್ಗಳನ್ನು ನಾವು ರಾಮದುರ್ಗ ಮತಕ್ಷೇತ್ರದಿಂದ ಮಾಡಬೇಕಂತ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ರಾಮದುರ್ಗ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ನಾವು ಹಲವಾರು ಸರಿ ಹಿಂದೆ ಕೂಡ ಅವರು ಭೇಟಿಯಾಗಿದ್ದಾರೆ. ಅವರು ಕೂಡ ಬಹಳಷ್ಟು ಉತ್ಸಾಹಪೂರ್ವಕವಾಗಿ ನೀವೆಲ್ಲ ಯುವಕರು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದೇಶವನ್ನು ಅವರು ಕೂಡ ಹೇಳಿದರು. ಅವರ ಮಾರ್ಗದರ್ಶನಂತೆ, ಅವರ ಒಂದು ಆದೇಶದಂತೆ ನಾವೆಲ್ಲ ಈ ಸಭೆಯನ್ನು ಈಗಾಗಲೇ ಮಾಡಿದ್ವಿ. ಅದಕ್ಕೆ ಈ ಯೂತ್ ಕಾಂಗ್ರೆಸ್ ಮುಖಾಂತರ ಅನೇಕ ಯುವಕರಿಗೆ ಅವರು ರಾಜಕೀಯ ಒಂದು ವೇದಿಕೆಯಲ್ಲಿ ಬರಲಿಕ್ಕೆ ಒಂದು ಸುವರ್ಣವಾದಂಥ ಅವಕಾಶ ನಮ್ಮ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರು ಎಲ್ಲ ಒಂದು ಈ ವೇದಿಕೆಯನ್ನು ಅವ್ರು ತಯಾರು ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಪಕ್ಷದ ಇತಿಹಾಸ, ನಮ್ಮ ಪಕ್ಷದ ಒಂದು ಸಿದ್ಧಾಂತಗಳನ್ನು ಯುವಕರಿಗೆ ತೋರಿಸ್ಕೊಡ್ಬೇಕು, ಅವರಿಗೆ ಒಂದು ಅದರ ಪರಿಚಯ ಆಗಬೇಕಂತ ಉದ್ದೇಶದಿಂದ ಈ ಒಂದು ಯೂತ್ ಕಾಂಗ್ರೆಸ್ ವೇದಿಕೆಯನ್ನು ಅವ್ರು ತಯಾರು ಮಾಡಿದ್ದಾರೆ. ನಮ್ಮ ಪಕ್ಷದ ಒಂದು ಇತಿಹಾಸ ಹಿರಿಯರಿಗೂ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಒಂದು 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಹೊಂದಿರುವಂಥ ಯಾವುದಾದ್ರೂ ಪಕ್ಷ ನಮ್ಮ ದೇಶದಲ್ಲಿದ್ದರೆ ಒಂದು ಕಾಂಗ್ರೆಸ್ ಪಕ್ಷವನ್ನು ಹೇಳಬೇಕಾಗತ್ತೆ. ಹೋರಾಟದಲ್ಲಿ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ, ಆರ್ಥಿಕವಾಗಿ ಒಂದು ಸಬಲೀಕರಣ ಮಾಡಲಿಕ್ಕೆ ಯಾವುದಾದ್ರೂ ಪಕ್ಷ ಹೋರಾಟ ಮತ್ತು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಮ್ಮ ಪಕ್ಷದ ಅನೇಕ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ರಾಜೀವ್ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು, ಈ ಅನೇಕ ಜನರು ತಮ್ಮ ಜೀವನವನ್ನೇ ಈ ದೇಶದ ಸಲುವಾಗಿ ಒಂದು ತ್ಯಾಗವನ್ನು ಮಾಡಿದರು. ಈ ದೇಶವನ್ನು ಸುಧಾರಣೆ ಮಾಡಲಿಕ್ಕೆ ಅನೇಕ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಸಮಯಾವಧಿಯಲ್ಲಿ ಅವರು ಸಾಕಷ್ಟು ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಮತ್ತೆ ಈ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ, ಈ ದೇಶದ ಯುವಕರ ಸಲುವಾಗಿ ಏನೇನೋ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಾವೆ, ಅವನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಅದನ್ನ ಆಗ್ಬೇಕಂದ್ರೆ ನಮ್ಮ ತಳಮಟ್ಟದಿಂದ, ಬೂತ್ ಮಟ್ಟದಿಂದ, ಗ್ರಾಮ ಮಟ್ಟದಿಂದ ನಾವು ಪಕ್ಷ ಸಂಘಟನೆ ಮಾಡಬೇಕು. ಅದಕ್ಕೆ ಮುಂಚೂಣಿಯಲ್ಲಿ ಯುವಕರು ಅದರಿಗೆ ಹೆಚ್ಚಾನೆಚ್ಚು ಒಂದು ಜವಾಬ್ದಾರಿಯನ್ನು ತಗೋಬೇಕು, ಅವರಿಗೆ ಜವಾಬ್ದಾರಿ ಕೊಡಬೇಕಂತ ಉದ್ದೇಶದಿಂದ ಯೂತ್ ಕಾಂಗ್ರೆಸ್ ಸಕ್ರಿಯವಾಗಿ ಈಗಾಗಲೇ ಹಲವಾರು ವರ್ಷಗಳಿಂದ ಕಾರ್ಯವನ್ನು ಮಾಡ್ಕೊತ ಬಂದಿದೆ. ಇದೊಂದು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನಮ್ಮ ಯುವ ಕಾಂಗ್ರೆಸ್ ಲಾಸ್ಟ್ ಟೈಮ್ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಗೌಡ ಅಣ್ಣ ಆಯಿತು, ಹಾಗೆ ನಮ್ಮ ವಿಜಯ್ ಕುಮಾರ್ ಅಣ್ಣ ಆಯಿತು, ಅವರೆಲ್ಲ ಲಾಸ್ಟ್ ಟೈಮ್ ಬರೀ 2 ಅಂತ ಇತ್ತು, ಒಂದು ಬ್ಲಾಕು, ಒಂದು ರೂರಲ್, ಒಂದು ಅರ್ಬನ್ನು, ಒಂದು ರೂರಲ್ಲು ಅಂತ, ಸಿಟಿ ಮತ್ತು ಹಳ್ಳಿದು 2 ಇತ್ತು. ಬಟ್ ಈ ಸತಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಎಲ್ಲ ಇದನ್ನ ಮಾಡಿ ಒಂದು ಅಸೆಂಬ್ಲಿ ಅಂತ ಮಾಡಿದ್ದಾರೆ. ನಾನು ಆ ಅಸೆಂಬ್ಲಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ. ಮೊದಲನೇದಾಗಿ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಈಗ ಒಂದು 6-7 ತಿಂಗಳಾಯ್ತು ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಇಲ್ಲಿ ಬಂದು ರಾಮದುರ್ಗ ಜನತೆಗೆ ಎಲ್ಲ ಪರಿಚಯ ಆಗ್ತಿದ್ದೀನಿ. ಈಗೀಗ ಇನ್ನೊಂದೇನು ಅಂದರೆ, ನಾನು ಫಾರಿನ್ಗೆ ಅಬ್ರಾಡ್ಗೆ ಹೋಗಿ ನನ್ನ ಹೈಯರ್ ಸ್ಟಡೀಸ್ MTech ಮಾಡಿ MS ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ.
ಬಟ್ ಟೈಮ್ ಬೀಯಿಂಗ್ ನಮ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೊಡ್ಡಪ್ಪರ್ಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅದರಿಂದ ಅದಕ್ಕೋಸ್ಕರ ಅಂತಲೇ ಇಲ್ಲ, ನಮ್ಮ ರಾಮದುರ್ಗ ಜನರಿಗೆ ಇನ್ನೊಂದು ಮೇನ್ಲಿ ನಮ್ಮ ರಾಮದುರ್ಗ ಯುವಕರಿಗೆ ಇನ್ನೊಂದು ಕೈ ಜೋಡಿಸೋಣ ಅಂತ ಎಲ್ಲ ನನ್ನ ಫಾರಿನ್ ಹೋಗೋ ಪ್ಲ್ಯಾನ್ಸ್ ಎಲ್ಲನೂ ಡ್ರಾಪ್ ಮಾಡಿಬಿಟ್ಟು ನಮ್ಮ ದೊಡ್ಡಪ್ಪರ ಜೊತೆ ನಮ್ಮ ರಾಮದುರ್ಗ ಅಭಿವೃದ್ಧಿಗೆ ಇನ್ನೊಂದು ಕೈ ಜೋಡಿಸೋಣ ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರಿಗೂ ನಿಮ್ಮದು ಆಶೀರ್ವಾದ ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ರಾಮದುರ್ಗ 10 ವರ್ಷದಿಂದ ಹೆಂಗಿತ್ತು ಅಂತ ನಿಮಗೆ ಗೊತ್ತು. ಯಾರು ರಾಮದುರ್ಗ ಎಲ್ಲಿದೆ ಅಂತಂದರೆ ಯಾರೂ ಗೊತ್ತಿಡಿತಿರ್ಲಿಲ್ಲ. ನಮ್ಮ ರಾಮದುರ್ಗ ಎಲ್ಲಿ ಬೆಂಗಳೂರಿಗೆ ರಾಮದುರ್ಗ ಅಂದ್ರೆ ಎಲ್ಲೈತ್ರಿ ಅಂತ ಕೇಳೋರು. ಬಟ್ ಈಗ ಅದ ಯಾವ ಮೂಲಿಗೆ ಹೋಗಿ ಕೇಳ್ರಿ ನಮ್ಮ ರಾಮದುರ್ಗ ಅಂದ್ರೆ ಎಲ್ಲೈತಿ ಅಂತ ಎಲ್ಲರೂ ಗುರುತು ಮಾಡಿ ಹೇಳ್ತಾರೆ. ಹಂಗೆ ಒಂದು ರಾಮದುರ್ಗ ಒಂದು ಹಂತಕ್ಕೆ ತಂದೀವಿ. ಈಗ ಎಷ್ಟೊಂದು ಅಭಿವೃದ್ಧಿ ಇದಕ್ಕೆ ಬಂದರೆ ನಾವು ಹೆಂಗಿತ್ತು ರಾಮದುರ್ಗ ಅಂದರೆ ಮಳೆಗಿಳೆ ಹಿಂಗೆ ಜೋರು ಮಳೆ ಬಂತಂದ್ರೆ ನಮ್ಮ ಪ್ಯಾಂಟು ಪಂಚೆನ ಎತ್ಕೊಂಡು ಓಡಾಡಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇತ್ತು ನಮ್ಮ ರಾಮದುರ್ಗದ್ದು. ಒಂದು ಸಣ್ಣ ಉದಾಹರಣೆ ಅಷ್ಟೇ ಹೇಳ್ತಿರೋದು. ಈ ಸಂದರ್ಭದಲ್ಲಿ ರಾಮದುರ್ಗ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮುಖಂಡರು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.